ಹೆಂಗನ್ಸ್ತು ನಿಮ್ಮ ಮೂವಿ ನೋಡಿ? ಚೆನ್ನಾಗಿದೆ ಅಷ್ಟೇ. ಯಶುದ್ ಆ್ಯಕ್ಟಿಂಗ್ ಅಲ್ಲ? ಯಶುದ್ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ಮತ್ತು ಆ್ಯಕ್ಟಿಂಗು ಮತ್ತು ಮೇಕಿಂಗ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಮೈಂಡ್ ಬ್ಲೋಯಿಂಗ್. ಮೂವಿಂಗ್ ಅನ್ಲಿಮಿಟೆಡ್. ಗತ್ತು ದೌಲತ್ತು ಎಲ್ಲ ಸಖತ್ತಾಗಿದೆ. ಮೂವಿಂಗ್ ಇತ್ತು ಸೊ ಮೂವಿಂಗ್ ಇತ್ತು ಸೊ ಚೆನ್ನಾಗಿದೆ ನಾ ಮೂವಿಂಗ್ ಇತ್ತು ಹಿಂಗೆ ಅನಿಸ್ತು ಮೂವಿ ನೋಡಿ? ಹಿಂಗಿತ್ತು ಚೆನ್ನಾಗಿತ್ತು ಸರ್, ಫೈಟ್ ಎಲ್ಲ ಚೆನ್ನಾಗಿತ್ತು, ಕ್ಲೈಮ್ಯಾಕ್ಸ್ ಇದೆ. ಹಾಂ ಹೆಸರು ಆ್ಯಕ್ಟಿಂಗ್ ಮಾತ್ರ ಸಕ್ಕತ್ತಾಗೈತೆ. ಇತ್ತು ಸೊ ಮೂವಿಂಗ್ ಇತ್ತು ಹಿಂಗೆ ಅನಿಸ್ತು ಮೂವಿಂಗ್ ಇತ್ತು ಹಿಂಗೆ ಅನಿಸ್ತು ಸೊ ಮೂವಿ ಮೂವಿಂಗ್ ಇತ್ತು ಬ್ರೋ. ಮೂವಿಂಗ್ ಇತ್ತು ಇಷ್ಟ ಐತಲ್ಲ ಲಾಸ್ಟಲ್ಲಿ ಮರೆಯೋಕ್ಕಾಗಲ್ಲ, ಆ ಥರ ಐತೆ, ಸಕ್ಕತ್ತಾಗೈತೆ ಮೂವಿ. ನೀವು ಮೂವಿ ನೋಡಿ? ಮೂವಿ ಎಲ್ಲ ಚೆನ್ನಾಗಿದೆ, ಸ್ಟೋರಿ ಮೇಕಿಂಗು, ಸಿನಿಮಾಟೋಗ್ರಫಿ ಎಲ್ಲ ಸಕ್ಕತ್ತಾಗಿದೆ. ಮತ್ತು ಎಲ್ಲ ಕನ್ನಡಿಗರು ಬಂದು ನೋಡ್ಬಿಟ್ಟು ಹಾಲಿವುಡ್ ರೇಂಜಿಗೆ ಯಾರು ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ಮಾಡಿದ್ದಾರೆ ಅಂದರೆ ನಾವು ಬೆಳೆಸ್ಬೇಕು, ಕನ್ನಡ ಉಳಿಸ್ಬೇಕು, ಕನ್ನಡ ಸಿನಿಮಾನ ನಾವು ಬೆಳೆಸ್ಬೇಕು, ನೋಡ್ಬೇಕು ಎಲ್ಲರೂ. ಕ್ಲೈಮ್ಯಾಕ್ಸ್ ಎಲ್ಲ ಹೆಂಗಿತ್ತು ಬ್ರೋ? ಕ್ಲೈಮ್ಯಾಕ್ಸ್ ಮಾತ್ರ ಸಕ್ಕತ್ತಾಗಿದೆ. ಟಿಕೆಟ್ ಕ್ಯಾರೆಕ್ಟರ್, ಸೈಕೋ ಕ್ಯಾರೆಕ್ಟರು ಸಕ್ಕತ್ತಾಗಿದೆ. ಟಿಕೆಟ್ ಕ್ಯಾರೆಕ್ಟರ್ ಥ್ಯಾಂಕ್ ಯು. ಸೊ ಮೂವಿಂಗ್ ಇತ್ತು ಏನು ಅನಿಸ್ತು? ಸುಮಾರಾಗಿದೆ, ಅಷ್ಟೊಂದು ಚೆನ್ನಾಗಿಲ್ಲ, ಮೀಡಿಯಮ್ ಆಗಿದೆ, VFX ಸಕ್ಕತ್ತಾಗಿದೆ. ಥ್ಯಾಂಕ್ ಯು. BGM ಮಾತ್ರ ಕೇಳೇಬೇಡಿ, ಅಷ್ಟು ಮಸ್ತಾಗಿದೆ BGM. ನಾ ಮೂವಿಂಗ್ ಇತ್ತು ಸೊ ನಿಮ್ಗೆ ಹೆಂಗೆ ಅನಿಸ್ತು ಮೂವಿ ನೋಡಿ? ಇವ್ನು ನಮ್ಮ ಮಚ್ಚ 12 ಜನ ಟಿಕೆಟ್ ಹಾಕೊಂಡವ್ರೆ ಫ್ರೀಯಾಗಿ, ನಮ್ಮ ಹುಡುಗರಿಗೆಲ್ಲ ಫುಲ್ಲು ಎಷ್ಟು ನೀವು ಅಷ್ಟು ಫ್ರೀಯಾಗಿದ್ರೆ ನಮ್ಮ ಮಚ್ಚ. ನಾ ಮೂವಿಂಗ್ ಇತ್ತು ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಎಲ್ಲ ಹೆಂಗಿತ್ತು? ಚೆನ್ನಾಗಿತ್ತಾ? ಅದರಲ್ಲೂ ಸೆಂಟಿಮೆಂಟ್ ಸಿಸ್ಟರ್ ಸೆಂಟಿಮೆಂಟ್ ತುಂಬ ಇಷ್ಟ ಆಯಿತು. ಅವನು ಸಿಸ್ಟರ್ಗಾಗಿ ಸ್ವಂತ ಮಗ ಲವ್ ಮಾಡಿ ಮದುವೆ ಆಗಿರ್ತಾನೆ, ಆ ಹುಡುಗಿನೂ ಮಗನ್ನೇ ಬಿಟ್ಬಿಡ್ತಾನೆ. ಯಾಕಂದರೆ ಅದ್ರಲ್ಲಿ ಬಂದು ಒಂದು ಟ್ವಿಸ್ಟ್ ಇದ್ದಾರೆ. ಸೊ ಲಾಸ್ಟಲ್ಲಿ ಗೊತ್ತಾಗುತ್ತೆ ಯಾಕೆ ಅವ್ರು ಈ ಥರ ಮಾಡ್ತಾರೆ, ಅವ್ರು ಡಿಪ್ರೆಷನ್ಗೆ ಹೋಗೋದಂತೆ. ಆ ಫೈಟ್ಸ್ ಅಂತೂ ಏನು ಅಲ್ಟಿಮೇಟ್. ಲಾಸ್ಟಲ್ಲಿ ಇಲ್ಲಿಂದ ಸೆಲ್ಯೂಟ್ ಮಾಡ್ತೀನಿ. ನಮ್ಮನ್ನು ಯಾವ ಹಾಲಿವುಡ್ ಎಲ್ಲ ಹೋಯ್ತು, ಎಲ್ಲ ಧೂಳು ಲಾಸ್ಟ್ ಮಾಡಿ ಬಿಸಾಕಿದ್ದಾರೆ ಸರ್. ಇನ್ನೂ ನನಗೆ ಟೈಮ್ ಸಿಕ್ಕಿದ್ರೆ ನಾನು ಇವತ್ತು ಮತ್ತೆ ಶೋ ನೋಡ್ತೀನೋ ಏನೋ ಗೊತ್ತಿಲ್ಲ. ಒಂಥರ ಮಜಾ ಐತೆ. ಇಷ್ಟೆಲ್ಲ ಫ್ರೆಂಡ್ಸ್ ಅವ್ರೆ, ಏನಕ್ಕೆ ಟ್ಯಾಕ್ಸಿಂಗ್ ಏನಿಲ್ಲ, ಆರಾಮಾಗಿ ಕೊಡುತ್ತೆ, ತಲೆನೇ ಕೆಡ್ಸ್ಕೊಳಲ್ಲ. ಯಾವ ನೆಕ್ಸ್ಟ್ ಲೆವೆಲಿಗಿದೆ ಫಿಲಮು, ವರ್ಲ್ಡ್ ಕ್ಲಾಸ್ ಮೂವಿ ಅಂತ ಹೇಳ್ಬೋದು. ಸೊ ಇವಾಗ ಬೌಂಡ್ರೀಸ್ನೆಲ್ಲ ಬೀಟ್ ಮಾಡಿ ನೆಕ್ಸ್ಟ್ ಲೆವೆಲಿಗೆ ಹಾಲಿವುಡ್ ರೇಂಜಿಗೆ ಏನು ನಾವು ಫಿಲಮ್ ಇಂಡಸ್ಟ್ರಿ ತೊಗೊಂಡೋಗ್ಬೇಕು ಅಂದ್ಕೊಂಡಿದ್ದೀವಿ, ಅದಕ್ಕೆ ಇದು ಫಸ್ಟ್ ಸ್ಟೆಪ್ ಇಕ್ಕಿದ್ದಾರೆ. ಸೊ ಇದರಿಂದ ನೀವು ನೆಕ್ಸ್ಟ್ ಲೆವೆಲಿಗೆ ಮೂವೀಸ್ ರೇಂಜಿಂಗ್ ನೆಕ್ಸ್ಟ್ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಆ್ಯಕ್ಟಿಂಗ್ ಸ್ಕಿಲ್ಸು, ಮೂವಿ ಸ್ಟೋರಿಯಲ್ಲಿ ಬ್ಲೆಂಡ್ ಆಗಿರೋದಿರ್ಬೋದು, ಎಮೋಷನ್ಸ್ ಇರ್ಬೋದು, ತುಂಬ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್. ಹೇಟರ್ಸು ನೋಡ್ತಿದ್ದೆ ಮೊಬೈಲಲ್ಲಿ, ಸುಮ್ಮನೆ ಅವರು ಮೂವಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ನೀವು ಯಶ್ ಫ್ಯಾನ್ ಆಗಲಿ, ದರ್ಶನ್ ಫ್ಯಾನ್ ಆಗಿ, ಸುದೀಪ್ ಫ್ಯಾನ್ ಆಗಿ, ಇದು ಕನ್ನಡ ಇಂಡಸ್ಟ್ರಿ. ಫಸ್ಟ್ ಕನ್ನಡ ಇಂಡಸ್ಟ್ರಿನ ಬೆಳೆಸಿ, ಬೇರೆ ಇಂಡಸ್ಟ್ರಿ ಜೊತೆ ನಾವು ಪೈಪೋಟಿ ಮಾಡಿಬಿಟ್ರೆ, ನಮ್ಮ ಹೀರೋಗಳ ಜೊತೆ ನಾವು ಹೊಡೆದಾಡ್ಕೊಂಡ್ರೆ ಫ್ಯಾನ್ಗಳು, ನಾಳೆ ಕನ್ನಡ ಇಂಡಸ್ಟ್ರಿ ಬೆಳೆದು ಹೆಂಗೆ? ಈಗ ಆಲ್ರೆಡಿ 4 ವರ್ಷಕ್ಕೊಂದು ಮೂವಿ ಬರ್ತಿದೆ. ಒಂದು ಅನುಭವ ಅನ್ನೋ ಮೂವಿ ಬಂದಿದೆ ಕನ್ನಡದಲ್ಲಿ ಆಲ್ರೆಡಿ, ಎಲ್ಲರೂ ನೋಡಿದ್ದಾರೆ ಆ ಕಾಲದಲ್ಲಿ, ಈಗಲ್ಲ. ಮತ್ತು ಕೆಲವೊಂದು ವೆಬ್ ಸೀರೀಸ್ಗಳೆಲ್ಲ ಬರುತ್ತೆ, 18 ವರ್ಷದವರು ನೋಡಬೇಡಿ ಅಂತ ಅವರೇ ತೋರಿಸಿದ್ದಾರೆ, ನೋಡಬೇಡಿ. ಉಳಿದವರೆಲ್ಲ ಬಂದು ಮೂವಿ ನೋಡಬೇಕು ನಿಜವಾಗ್ಲೂ ಕನ್ನಡಿಗರಾಗಿದ್ದರೆ. ಯಾಕಂದರೆ ಯಶ್ ಅವರು ಎಲ್ಲಿ ಹೋದ್ರು ಕನ್ನಡಿಗರು ಕನ್ನಡದಲ್ಲಿ ಮಾತಾಡೋದು ಜಾಸ್ತಿ. ನಮ್ಮ ಮೇಲೆ ಆ ಭಾರ ಇದೆ, ನಾವು ಕನ್ನಡ ಮೂವಿನ ಗೆಲ್ಲಿಸ್ಬೇಕು. ಇವತ್ತು ನಾವು ಏನಂತ ತೋರಿಸ್ಬೇಕು. ಜೈ ಯಶ್ ಬಾಸ್.